ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಫೋರ್ ಮಾತಾಡಿರೋಷ್ಟು ಇಲ್ಲ, ಸ್ವಲ್ಪ ಮಾತಾಡ್ತೀರಂತ ಆ ಥರ ಎಲ್ಲ ಅನ್ಕೋಬೇಡಿ, ಅದು ಸಾಧ್ಯ ಇಲ್ಲ. ಬಂದಿರೋಂಥ ಎಲ್ಲ ಮಾಧ್ಯಮರಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ. ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಲ್ ಅಂದರೆ ಪೇಜ್ಗಳಲ್ಲಿ ನಮ್ಮ ಮೂರ್ತಿ ದೇವತೆ ಮೂವಿ ಬಗ್ಗೆನೇ ಮಾತಾಗ್ತಾ ಇದೆ. ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಇವೆಂಟಲ್ಲಿ ಮೇನ್ ನನ್ನ ಸಾಂಗ್ ರಿಲೀಸ್ ಆಗಿದೆ. ಏನು ಸಾಂಗ್ ಇರಲಿಲ್ಲ, ಅವ್ರು ಹೇಳಿದ್ರು ಬಿಫೋರು. ಸೊ 10 days ಇರೋದನ್ನ 5 daysಲ್ಲಿ ನಾನು ಮುಗಿಸ್ಬಿಟ್ಟೆ ಶೂಟ್ನ. ಸೊ ಹಾಗಾಗಿ ನಾನು ಕೇಳಿದೆ, ನನಗೊಂದು ಏನಾದರೂ ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಸೊ ಪಾಪ ಅವರೂ ಅದೇ ಜೋಶಲ್ಲಿ ನಾನಿರೋ ಜೋಶ್ಗೆ ಒಂದು ಸಾಂಗ್ನ ಕೊಟ್ಟಿದ್ದಾರೆ. ನಮ್ಮ ಕೈಲಿ ಆದಷ್ಟು ಆ ಸಾಂಗ್ನ ಚೆನ್ನಾಗಿ ಮಾಡೋದಕ್ಕೆ, ಡ್ಯಾನ್ಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್ ಹೇಳ್ತಾ ಇದ್ರು, ನಾನೆಲ್ಲ ಬೇಡ ಅಮ್ಮ, ನಾನು ಏನು ಮಾಡ್ತೀನಿ, ನಂಗೆ ಏನೂ ಬರಲ್ಲ ಅಂತ. ಸರ್ ಸಾಂಗ್ ತುಂಬ ಮಾವ ಅಂತ ಇದ್ದೀನಿ, ಯಾರನ್ನ ಮಾವ ಅಂತ ಕೇಳ್ತಾರಲ್ಲಿ, ನೀವಿದ್ರೆ ನೀವು ಹೋಗಿ ನೀವೇನೋ ಒಂದು ಎಕ್ಸ್ಪ್ರೆಷನ್ ಕೊಡಿ, ನಾನು ಮಾಡ್ತೀನಿ ಹಂಗೆ ಹೇಗೆ ಅಂತ. ಆಯಿತು ಅಂತ ನಮ್ಮ ರಘು ಸರ್ ತುಂಬ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಕ್ಕೆ, ಹಾಗೆ ನನಗೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಇಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ, ನಮ್ಮ ಸರ್ದೆ ಸಾಹಿತ್ಯ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನನಗೇನೋ ಖುಷಿ ಆಗುತ್ತೆ, ನಾನು ಕೇಳ್ತಾ ಇರ್ತೀನಿ, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರದ್ದೇನೆ ಸಾಹಿತ್ಯನೂ, ಅವ್ರದ್ದೇನೆ ಕತೆ ರೈಟಿಂಗ್ ಎಲ್ಲ, ಸಾಂಗ್ ಕೂಡ ಅಷ್ಟೇ. ನನಗೆ ಕೇಳ್ತಾ ಇರ್ತಿದ್ದೆ ನಾನು, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬ ತಿಳ್ಕೊಂಡಿದ್ದಾರೆ ಅವರು. ಅಂದರೆ ಅವ್ರಿಗೆ ಸಿನಿಮಾದು ಹೊಸದಿರ್ಬೋದು, ಬಟ್ ಅವರಲ್ಲಿರೋ ಸರಸ್ವತಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಹೊಲ್ದಿದ್ದಾರೆ ಅವ್ರಿಗೆ ಸರಸ್ವತಿ. ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನು ನಾವು ಆಲ್ರೆಡಿ ನಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ತುಂಬ ಹೇಳಿದ್ದೀವಿ. ಸಾರೇಖ ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪರಿಸರದಲ್ಲಿ, ಅಂದರೆ ಯಾವ ಕಡೆ ಹೋದ್ರೂ ಈ ಚಿಕ್ಕ ಪುಟ್ಟ ಇಲ್ಲ ದೊಡ್ಡದಾಗಿ ಫೇಸ್ ಮಾಡ್ತಾನೆ ಇದ್ದಾರೆ. ಅದು ಸಿನಿಮಾನೇ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಆಗಿರ್ಬೋದು, ಯಾವ ಕೂಡ ಎಲ್ಲಿ ಕೂಡ ಆಗಿರ್ಬೋದು. ಬಟ್ ಎಲ್ಲರೂ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳಲ್ಲ. ಅಂದರೆ ಫೇಸ್ ಮಾಡ್ತಾರೆ, ಒಂದು ಅದು ಅಸಹ್ಯವಾಗಿರುವಂಥ ಒಂದು ಪರಿಸ್ಥಿತಿನ ಫೇಸ್ ಮಾಡಿ ಅವರೇ ಸಹಿಸ್ಕೊಂಡು ಮನೆಗೆ ಬಂದು ಅಳ್ತಾರೆ, ಇಲ್ಲ ಯಾರ ಹತ್ರನೂ ಹೇಳಲ್ಲ, ಆ ಥರ ಎಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ನಮ್ಮ ಮೂವಿ ನೋಡಿದಾಗ ಎಲ್ರಿಗೂ ಬರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಸರ್, ಬಟ್ ಒಬ್ಬರು ಇರ್ತಾರಲ್ಲ, ಅಂದರೆ ಹೆಸಿಟೇಟ್ ಮಾಡಿಕೊಂಡು, ಅಯ್ಯಪ್ಪ ನಾನು ಹೆಂಗೆ ರಿಯಾಕ್ಟ್ ಮಾಡಲಿ, ಇಷ್ಟು ಜನದ ಮುಂದೆ ನನ್ನ ಮರ್ಯಾದೆನೇ ಹೋಗ್ಬಿಡುತ್ತೇನೋ, ನಾನೇ ಕೆಟ್ಟೋಳು ಅನ್ಕೋತಾರೇನೋ ಅಂದ್ಕೊಂಡು ತುಂಬ ಜನ ಅದನ್ನು ಸಹಿಸ್ಕೋತಾರೆ. ಬಟ್ ನಮ್ಮ ಮೂವಿ ನೋಡಿದಾಗ ನಿಜವಾಗ್ಲೂ ಅವ್ರಿಗೊಂದು ಡೇರಿಂಗ್ ಬರುತ್ತೆ, ಇಲ್ಲ ಆ ಮೂಮೆಂಟಲ್ಲೇ ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿ ಹೇಳಬೇಕು ಆ ವ್ಯಕ್ತಿಗಳಿಗೆ ಅನ್ನೋದು ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಬರುತ್ತೆ. ಹಾಗೆ ಹೆಣ್ಮಕ್ಳಿಗೆ ಎಲ್ಲರೂ ಕಾಟ ಕೊಡಲ್ಲ, ಕೆಲವೊಬ್ರು ಇರ್ತಾರೆ, ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಅಂಥ ವ್ಯಕ್ತಿಗಳಿಗೆ. ಸೊ ಅವರು ಎಕ್ಸ್ಪೆಷಲಿ ಅವ್ರು ನೋಡಬೇಕು ನಮ್ಮ ಮೂವಿನ. ಸೊ ಆಗ ಅದೇ 50 ಜನ 100 ಜನ ಹೆಣ್ಮಕ್ಳು ಆ ಬ್ಯಾಡ್ ಫೀಲ್ನ ಅನುಭವಿಸ್ತಾರಲ್ಲ, ಸೊ ಅದು ತುಂಬ ಕಮ್ಮಿ ಆಗತ್ತೆ ಅಂತ ನಾನು ಅನ್ಕೋತೀನಿ ಈ ಮೂವಿ ನೋಡಿದಾಗ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಆ ಥರ ಅವೇರ್ನೆಸ್ನ ನಾವು ಸೃಷ್ಟಿಸ್ತೀವಿ ಅಂತ. ಸೊ ಸಾರಿ, ನನಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಕೆಮ್ಮು. ಸೊ ಹಾಗೆ ಇನ್ನು ಮೇನ್ ಅಂದರೆ ನಾವು ಈ ಅವೇರ್ನೆಸ್ ಎಲ್ಲ ಹೇಳಿದ್ದೀವಿ, ಪ್ರೆಸ್ ಮೀಟ್ಗಳೆಲ್ಲ ಹೇಗೆ ಮಾಡಿದ್ದೀವಿ ಏನು ಅಂತ. ಸೊ ನನ್ನ ಪಾತ್ರದ ಬಗ್ಗೆನೂ ನಾನು ಹೇಳಿದ್ದೀನಿ, ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೀನಿ. ಸೊ ಮೋಸ ಹೋಗಬೇಕು ಅಂದರೆ ಸಿಟಿಲಿರೋರೇ ಆಗಬೇಕು, ಇಲ್ಲ ಹಳ್ಳಿ ಹುಡುಗಿನೇ ಆಗಬೇಕು ಅಂತ ಏನಿಲ್ಲ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗ್ತಾ ಇರ್ತೀವಿ. ಸೊ ನಾವು ಸ್ವಲ್ಪ ಹೊರಗಡೆ ಇರೋ ವ್ಯಕ್ತಿಗಳನ್ನ, ಸಡನ್ ಆಗಿ ಪರಿಚಯ ಆಗೋ ವ್ಯಕ್ತಿಗಳನ್ನ, ಏನೋ ನಮ್ಮನ್ನ ಮೇಲೆ ಅಟ್ಟಕ್ಕೆ ಹತ್ಸಿ ನಮ್ಮನ್ನ ಆಮೇಲೆ ಅವ್ರ ಬಣ್ಣ ನಮಗೆ ಬಯಲಾಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಆ ವ್ಯಕ್ತಿಗಳ ಒಡನಾಟ ಏನು ಅಂತ ತಿಳ್ಕೊಂಡು ಅವರ ಸ್ನೇಹ ಆಗಿರ್ಬೋದು, ಅವ್ರ ಜೊತೆಗೆ ವ್ಯವಹಾರ ಆಗಿರ್ಬೋದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇನ್ನು ನಮ್ದು ವರ್ಷಿತಾ ಪ್ರೊಡಕ್ಷನಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಆಗಿದೆ.
ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅದು ಬಂದಿದೆ. ಸೊ ನೀವು ಎಲ್ಲ ಅಂದರೆ ನೀವು ಮಾಧ್ಯಮದವ್ರು ಅದನ್ನು ಶೇರ್ ಮಾಡಿದ್ರೆ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಕೇಳ್ಕೊತೀವಿ. ಆದಷ್ಟು ಬೇಗ ಸಿನಿಮಾನ 29ಗೆ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಆ ದೇವ್ರ ದಯದಿಂದ ಆದರೆ ನಮಗೂ ಎಲ್ಲ ಖುಷಿ. ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಇದೆಲ್ಲ ಕಾಮನ್ ನಡೀತಾ ಇರತ್ತೆ, ಏನು ಹೊಸದೇನಲ್ಲ, ನಿಮಗೆಲ್ಲ ಗೊತ್ತಿರೋ ಅಂಥ ವಿಚಾರನೇ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ.